ಅವರು ನೀರಾವರಿ ಸಚಿವರಾಗಿದ್ದಾಗ ರೈತರ ಭೂಮಿಗೆ ನೀರು ಹರಿಸಿದ್ರು. ಆದರೆ ಈಗ ಅವರೇ ಕೈಗಾರಿಕಾ ಸಚಿವರಾಗಿದ್ದಾರೆ. ಹೀಗಾಗಿ ರೈತರ ಭೂಮಿಯನ್ನ ಕಿತ್ತುಕೊಂಡು ಕೈಗಾರಿಕೆ ಸ್ಥಾಪಿಸುವುದಕ್ಕೂ ಹೊರಟಿದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೈಗಾರಿಕಾ ಸ್ಥಾಪನೆಗೆ ಭೂಮಿ ಕೊಡಲ್ಲ ಅಂತಿರೋ ರೈತರು. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ರೈತ ಮಹಿಳೆ ಕಣ್ಣೀರು. ವಿಜಯಪುರ ಜಿಲ್ಲೆಯ ತಿಡುಗುಂದಿ ಬಳಿ ಕೈಗಾರಿಕೆ ಸ್ಥಾಪನೆಗೆ 1203 ಎಕರೆ ಫಲವತ್ತಾದ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ಸದ್ದಿಲ್ಲದೆ ಕೆಲಸವನ್ನು ಶುರು ಮಾಡಿದೆ. ರೈತರಿಗೆ ನೋಟಿಸ್ ಬರ್ತಾ ಇದ್ದಂತೆ ತಿಡುಗುಂದಿ ಭಾಗದ ರೈತರು ನೆಗಿನಿಗಿ ಕೆಂಡವಾಗಿದ್ದಾರೆ. ಧಾರವಾಡದ ಕೆಐಎಡಿಬಿ ಕಚೇರಿಗೆ ತೆರಳಿದ ರೈತರು ನಮ್ಮ ಭೂಮಿ ಕೊಡಲ್ಲ ಅಂತ 300ಕ್ಕೂ ಹೆಚ್ಚು ರೈತರು ಪತ್ರ ನೀಡಿದ್ದಾರೆ. ಇಷ್ಟಿದ್ರೂ ಕೆಐಎಡಿಬಿ ಅಧಿಕಾರಿಗಳು ತಿಡುಗುಂದಿ ಬಳಿ ಭೂಸ್ವಾಧೀನ ಪ್ರಕ್ರಿಯೆ ಜೆಎಂಸಿ ಸರ್ವೆ ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸರು, ಡಿವೈಎಸ್ಪಿ, ಸಿಪಿಐ ಪೊಲೀಸ್ ವಾಹನಗಳೊಂದಿಗೆ ಆಗಮಿಸಿ ಸರ್ವೆ ನಡೆಸ್ತಾ ಇದ್ದಾರೆ. ಈ ವೇಳೆ ಕೆಐಎಡಿಬಿ ಅಧಿಕಾರಿಗಳು ಪೊಲೀಸರೊಂದಿಗೆ ರೈತರು ವಾಗ್ವಾದ ನಡೆಸಿದರು. ರೈತ ವಿರೋಧಿ ಸರ್ಕಾರಕ್ಕೆ ಸಚಿವರಿಗೆ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪಿಸಿ ಅಂತ ರೈತರು ಪಟ್ಟು ಹಿಡಿದಿದ್ರು. ಜಮೀನಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ ರೈತರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇಷ್ಟೆಲ್ಲ ಹೈಡ್ರಾಮಾ ಬೆನ್ನಲ್ಲೇ ಸಚಿವರ ಮನೆಗೆ ಆಗಮಿಸಿದ ರೈತರು ಪ್ರತಿಭಟನೆ ನಡೆಸಿದರು. ಫ್ಯಾಕ್ಟ್ರಿ ಮಾಡ್ತಾರತ್ರಿ, ಅವೆಲ್ಲ ಫ್ಯಾಕ್ಟ್ರಿ ನಮ್ ಬ್ಯಾಡ್ರಿ ಸರ್. ಫಲವತ್ತಾದ ಭೂಮಿ, ಅದು ಭೂಮಿ ನಾವು ಈಗ ಸುರಕ್ಷಿತವಾಗಿ ಮಾಡಿ ಒಂದ್ ಲೆವೆಲ್ ತರಬೇಕಾದ್ರೆ ಬಹಳ ಕಷ್ಟಪಟ್ಟಿವ್ರಿ ಸರ್. ನಮ್ಮ ಹಿರಿಯರ್, ನಮ್ಮ ಮನೆಯವ್ರ ಶರೀರನೇ ಮುಪ್ಪಾಗಿ ಹೋಗೈತ್ರಿ. ಅದ್ರ ಸಲ ದುಡ್ದು ಮಕ್ಕಳು ಕೂಡ, ನಮ್ಮ ಮಕ್ಕಳು ರೈತರೇ ಅದಾರ್ರಿ. ಅವ್ರಿಗೆ ಏನು ನೌಕರಿ ಇಲ್ಲ. ಎಲ್ಲ ಮಕ್ಕಳು ರೈತರೇ, ಭೂಮಿ ನಂಬ್ಕೊಂಡು ಕೂತಾರ್ರಿ. ಅವ್ರಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ಮಕ್ಕಳು ದನ ಕುರಿ ಕಾಯ್ಕೊಂಡು, ಕೋಳಿ ಸಾಕೊಂಡು ಭೂಮಿ ಕಾಪಾಡ್ಕೊಂಡಾರ್ರಿ. ಹೊರತು ಮಾರ್ಕೊಂಡು ತಿನ್ಬೇಕಂತ ಯಾವತ್ತು ಬಯಸಿಲ್ರಿ ಅವ್ರು. ಈಗ ಯಾಕೆ ಅವರಿಗಿಂತ ಅನ್ಯಾಯ ಆಗೋದು? ಇನ್ನು ತಿಡುಗುಂದಿ ಗ್ರಾಮದ ಬಳಿ 1203 ಎಕರೆ ಜಮೀನಿನಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಉದ್ದೇಶ ಮಾಡಲಾಗಿದೆ. 25,000 ಕೋಟಿ ವೆಚ್ಚದಲ್ಲಿ ಗ್ರೀನ್ ಎನರ್ಜಿ ಹಾಗೂ ಬ್ಯಾಟರಿ ತಂತ್ರಜ್ಞಾನದ ಉದ್ದಿಮೆ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. 300 ರೈತರಲ್ಲಿ ಶೇಕಡಾ 80ರಷ್ಟು ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಎಂಬಿ ಪಾಟೀಲ್, ಮೊದಲು ಸರ್ವೆ ಆಗಲಿ, ಮುಂದೆ ಕಾರ್ಖಾನೆ ಸ್ಥಾಪನೆ ಬಗ್ಗೆ ನೋಡೋಣ ಅಂತಿದ್ದಾರೆ. ರೇಟ್ ಐತೆ ನನಗೂ ಗೊತ್ತೈತಿ, ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ಹುಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು ನಮ್ಗೆ, ಸಾವಿರ ನೀವು ಗುಣಕಿ ಸಾರಿ ತೊಗೊಳತ್ತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತಂದ್ರೆ ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದ ಇದನ್ನು ತಗೋಬೇಕು ಬೇಡ ಅಂತ ಹೇಳಿ. 28(3) ಇರ್ತದ, ಮತ್ತು ಕಂಪಲ್ಸರಿ ಎಕ್ವಿಷನ್ ಅಂತ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೋತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ 3 ಎಕರೆ ಮಗ್ಗಲ್ಕೆ ತಗೋಬಹುದು. ಒಟ್ನಲ್ಲಿ ಕೃಷಿ ಭೂಮಿಯಲ್ಲಿ ಕಾರ್ಖಾನೆ ತೆರೆಯೋಕೆ ಸರ್ಕಾರ ಅಣಿಯಾಗ್ತಿದೆ. ರೈತರ ವಿರೋಧದ ಮಧ್ಯೆ ಇಂತಹ ಕ್ರಮದ ಅಗತ್ಯವಿದೆಯೇ ಎಂಬ ಬಗ್ಗೆ ಸಚಿವರು ಮತ್ತೊಮ್ಮೆ ಯೋಚಿಸಬೇಕಾಗಿದೆ. ಸುನೀಲ್ ಗುಡೇನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅವರು ನೀರಾವರಿ ಸಚಿವರಾಗಿದ್ದಾಗ ರೈತರ ಭೂಮಿಗೆ ನೀರು ಹರಿಸಿದ್ರು. ಆದರೆ ಈಗ ಅವರೇ ಕೈಗಾರಿಕಾ ಸಚಿವರಾಗಿದ್ದಾರೆ. ಹೀಗಾಗಿ ರೈತರ ಭೂಮಿಯನ್ನ ಕಿತ್ತುಕೊಂಡು ಕೈಗಾರಿಕೆ ಸ್ಥಾಪಿಸುವುದಕ್ಕೂ ಹೊರಟಿದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೈಗಾರಿಕಾ ಸ್ಥಾಪನೆಗೆ ಭೂಮಿ ಕೊಡಲ್ಲ ಅಂತಿರೋ ರೈತರು. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ರೈತ ಮಹಿಳೆ ಕಣ್ಣೀರು.
ವಿಜಯಪುರ ಜಿಲ್ಲೆಯ ತಿಡುಗುಂದಿ ಬಳಿ ಕೈಗಾರಿಕಾ ಸ್ಥಾಪನೆಗೆ 1203 ಎಕರೆ ಫಲವತ್ತಾದ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ಸದ್ದಿಲ್ಲದೆ ಕೆಲಸವನ್ನ ಶುರು ಮಾಡಿದೆ. ರೈತರಿಗೆ ನೋಟಿಸ್ ಬರ್ತಾ ಇದ್ದಂತೆ ತಿಡುಗುಂದಿ ಭಾಗದ ರೈತರು ನೆಗಿ ಕೆಂಡವಾಗಿದ್ದಾರೆ. ಧಾರವಾಡದ ಕೆಐಎಡಿಬಿ ಕಚೇರಿಗೆ ತೆರಳಿದ ರೈತರು ನಮ್ಮ ಭೂಮಿ ಕೊಡಲ್ಲ ಅಂತ 300ಕ್ಕೂ ಹೆಚ್ಚು ರೈತರು ಪತ್ರ ನೀಡಿದ್ದಾರೆ. ಇಷ್ಟಿದ್ರೂ ಕೆಐಎಡಿಬಿ ಅಧಿಕಾರಿಗಳು ತಿಡುಗುಂದಿ ಬಳಿ ಭೂಸ್ವಾಧೀನ ಪ್ರಕ್ರಿಯೆ ಜೆಎಂಸಿ ಸರ್ವೆ ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸರು, ಡಿವೈಎಸ್ಪಿ, ಸಿಪಿಐ ಪೊಲೀಸ್ ವಾಹನಗಳೊಂದಿಗೆ ಆಗಮಿಸಿ ಸರ್ವೆ ನಡೆಸ್ತಾ ಇದ್ದಾರೆ. ಈ ವೇಳೆ ಕೆಐಎಡಿಬಿ ಅಧಿಕಾರಿಗಳು ಪೊಲೀಸರೊಂದಿಗೆ ರೈತರು ವಾಗ್ವಾದ ನಡೆಸಿದರು. ಕೊಡುವುದಿಲ್ಲ ರೈತ ವಿರೋಧಿ ಸರ್ಕಾರಕ್ಕೆ, ಕೈಗಾರಿಕಾ ಸಚಿವರಿಗೆ. ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪಿಸಿ ಅಂತ ರೈತರು ಪಟ್ಟು ಹಿಡಿದಿದ್ರು. ಜಮೀನಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ ರೈತರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇಷ್ಟೆಲ್ಲ ಹೈಡ್ರಾಮಾ ಬೆನ್ನಲ್ಲೇ ಸಚಿವರ ಮನೆಗೆ ಆಗಮಿಸಿದ ರೈತರು ಪ್ರತಿಭಟನೆ ನಡೆಸಿದರು. ಫ್ಯಾಕ್ಟ್ರಿ ಮಾಡ್ತಾರತ್ರಿ, ಅವೆಲ್ಲ ಫ್ಯಾಕ್ಟ್ರಿ ನಮ್ ಬ್ಯಾಡ್ರಿ ಸರ್. ಫಲವತ್ತಾದ ಭೂಮಿ, ಅದು ಭೂಮಿ ನಾವು ಈಗ ಸುರಕ್ಷಿತವಾಗಿ ಮಾಡಿ ಒಂದ್ ಲೆವೆಲ್ ತರಬೇಕಾದ್ರೆ ಬಹಳ ಕಷ್ಟಪಟ್ಟಿವ್ರಿ ಸರ್. ನಮ್ಮ ಹಿರಿಯರ್, ನಮ್ಮ ಮನೆಯವ್ರ ಶರೀರನೇ ಮುಪ್ಪಾಗಿ ಹೋಗೈತ್ರಿ. ಅದ್ರ ಸಲ ದುಡ್ದು ಮಕ್ಕಳು ಕೂಡ, ನಮ್ಮ ಮಕ್ಕಳು ರೈತರೇ ಅದಾರ್ರಿ. ಅವ್ರಿಗೇನು ನೌಕರಿ ಇಲ್ಲ. ಎಲ್ಲ ಮಕ್ಕಳು ರೈತರೇ, ಭೂಮಿ ನಂಬ್ಕೊಂಡ್ ಕೂತಾರ್ರಿ. ಅವ್ರಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ಮಕ್ಕಳು ದನ ಕುರಿ ಕಾಯ್ಕೊಂಡು, ಕೋಳಿ ಸಾಕೊಂಡು ಭೂಮಿ ಕಾಪಾಡ್ಕೊಂಡಾರ್ರಿ. ಹೊರತು ಮಾರ್ಕೊಂಡು ತಿನ್ಬೇಕಂತ ಯಾವತ್ತು ಬಯಸಿಲ್ರಿ ಅವ್ರು. ಈಗ ಯಾಕೆ ಅವರಿಗಿಂತ ಅನ್ಯಾಯ ಆಗೋದು? ಇದು ತಿಡುಗುಂದಿ ಗ್ರಾಮದ ಬಳಿ 1203 ಎಕರೆ ಜಮೀನಿನಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಉದ್ದೇಶ ಮಾಡಲಾಗಿದೆ. 25,000 ಕೋಟಿ ವೆಚ್ಚದಲ್ಲಿ ಗ್ರೀನ್ ಎನರ್ಜಿ ಹಾಗೂ ಬ್ಯಾಟರಿ ತಂತ್ರಜ್ಞಾನದ ಉದ್ದಿಮೆ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. 300 ರೈತರಲ್ಲಿ ಶೇಕಡಾ 80ರಷ್ಟು ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಎಂಬಿ ಪಾಟೀಲ್, ಮೊದಲು ಸರ್ವೆ ಆಗಲಿ, ಮುಂದೆ ಕಾರ್ಖಾನೆ ಸ್ಥಾಪನೆ ಬಗ್ಗೆ ನೋಡೋಣ ಅಂತಿದ್ದಾರೆ. ರೇಟ್ ಐತೆ ನನಗೂ ಗೊತ್ತಿತ್ತು. ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ನೋಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು ನಮ್ಗೆ, ಸಾಹೇಬ್ರ ನೀವು ಗುಣಕಿ ಸಾರಿ ತಗೊಳತ್ತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತ ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದ ಇದು ತಗೋಬೇಕು ಬೇಡ ಅಂತ ಹೇಳಿ. 28(3) ಇರ್ತದ, ಮತ್ತು ಕಂಪಲ್ಸರಿ ಎಕ್ವಿಷನ್ ಅಂತ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗತ್ತಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೋತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ 3 ಎಕರೆ ಮಗ್ಗಲ್ಕೆ ತಗೋಬಹುದು. ಒಟ್ನಲ್ಲಿ ಕೃಷಿ ಭೂಮಿಯಲ್ಲಿ ಕಾರ್ಖಾನೆ ತೆರೆಯೋಕೆ ಸರ್ಕಾರ ಅಣಿಯಾಗ್ತಿದೆ. ರೈತರ ವಿರೋಧದ ಮಧ್ಯೆ ಇಂತಹ ಕ್ರಮದ ಅಗತ್ಯವಿದೆಯೇ ಎಂಬ ಬಗ್ಗೆ ಸಚಿವರು ಮತ್ತೊಮ್ಮೆ ಯೋಚಿಸಬೇಕಾಗಿದೆ. ಸುನೀಲ್ ಗುಡೇನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅವರು ನೀರಾವರಿ ಸಚಿವರಾಗಿದ್ದಾಗ ರೈತರ ಭೂಮಿಗೆ ನೀರು ಹರಿಸಿದ್ರು. ಆದ್ರೆ ಈಗ ಅವರೇ ಕೈಗಾರಿಕಾ ಸಚಿವರಾಗಿದ್ದಾರೆ. ಹೀಗಾಗಿ ರೈತರ ಭೂಮಿಯನ್ನ ಕಿತ್ತುಕೊಂಡು ಕೈಗಾರಿಕೆ ಸ್ಥಾಪಿಸುವುದಕ್ಕೂ ಹೊರಟಿದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೈಗಾರಿಕಾ ಸ್ಥಾಪನೆಗೆ ಭೂಮಿ ಕೊಡಲ್ಲ ಅಂತಿರೋ ರೈತರು. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ರೈತ ಮಹಿಳೆ ಕಣ್ಣೀರು. ವಿಜಯಪುರ ಜಿಲ್ಲೆಯ ತಿಡುಗುಂದಿ ಬಳಿ ಕೈಗಾರಿಕಾ ಸ್ಥಾಪನೆಗೆ 1203 ಎಕರೆ ಫಲವತ್ತಾದ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ಸದ್ದಿಲ್ಲದೆ ಕೆಲಸವನ್ನ ಶುರು ಮಾಡಿದೆ. ರೈತರಿಗೆ ನೋಟಿಸ್ ಬರ್ತಾ ಇದ್ದಂತೆ ತಿಡುಗುಂದಿ ಭಾಗದ ರೈತರು ನೆಗಿ ಕೆಂಡವಾಗಿದ್ದಾರೆ. ಧಾರವಾಡದ ಕೆಐಎಡಿಬಿ ಕಚೇರಿಗೆ ತೆರಳಿದ ರೈತರು ನಮ್ಮ ಭೂಮಿ ಕೊಡಲ್ಲ ಅಂತ 300ಕ್ಕೂ ಹೆಚ್ಚು ರೈತರು ಪತ್ರ ನೀಡಿದ್ದಾರೆ. ಇಷ್ಟಿದ್ರೂ ಕೆಐಎಡಿಬಿ ಅಧಿಕಾರಿಗಳು ತಿಡುಗುಂದಿ ಬಳಿ ಭೂಸ್ವಾಧೀನ ಪ್ರಕ್ರಿಯೆ ಜೆಎಂಸಿ ಸರ್ವೆ ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸರು, ಡಿವೈಎಸ್ಪಿ, ಸಿಪಿಐ ಪೊಲೀಸ್ ವಾಹನಗಳೊಂದಿಗೆ ಆಗಮಿಸಿ ಸರ್ವೆ ನಡೆಸ್ತಾ ಇದ್ದಾರೆ. ಈ ವೇಳೆ ಕೆಐಎಡಿಬಿ ಅಧಿಕಾರಿಗಳು ಪೊಲೀಸರೊಂದಿಗೆ ರೈತರು ವಾಗ್ವಾದ ನಡೆಸಿದರು. ಕೊಡುವುದಿಲ್ಲ ರೈತ ವಿರೋಧಿ ಸರ್ಕಾರಕ್ಕೆ, ಕೈಗಾರಿಕಾ ಸಚಿವರಿಗೆ. ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪಿಸಿ ಅಂತ ರೈತರು ಪಟ್ಟು ಹಿಡಿದಿದ್ರು. ಜಮೀನಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ ರೈತರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಧಿಕ್ಕಾರ ಕೂಗಿದ್ರು.
ಇಷ್ಟೆಲ್ಲ ಹೈಡ್ರಾಮಾ ಬೆನ್ನಲ್ಲೇ ಸಚಿವರ ಮನೆಗೆ ಆಗಮಿಸಿದ ರೈತರು ಪ್ರತಿಭಟನೆ ನಡೆಸಿದರು. ಫ್ಯಾಕ್ಟ್ರಿ ಮಾಡ್ತಾರತ್ರಿ, ಅವೆಲ್ಲ ಫ್ಯಾಕ್ಟ್ರಿ ನಮ್ ಬ್ಯಾಡ್ರಿ ಸರ್. ಫಲವತ್ತಾದ ಭೂಮಿ, ಅದು ಭೂಮಿ ನಾವು ಈಗ ಸುರಕ್ಷಿತವಾಗಿ ಮಾಡಿ ಒಂದ್ ಲೆವೆಲ್ ತರಬೇಕಾದ್ರೆ ಬಹಳ ಕಷ್ಟಪಟ್ಟಿವ್ರಿ ಸರ್. ನಮ್ಮ ಹಿರಿಯರ್ ನಮ್ಮ ಮನೆಯವ್ರ ಶರೀರನೇ ಮುಪ್ಪಾಗಿ ಹೋಗೈತ್ರಿ. ಅದ್ರ ಸಲ ದುಡ್ದು ಮಕ್ಕಳು ಕೂಡ ನಮ್ಮ ಮಕ್ಕಳು ರೈತರೇ ಅದಾರ್ರಿ, ಅವ್ರಿಗೆ ಏನು ನೌಕರಿ ಇಲ್ಲ. ಎಲ್ಲ ಮಕ್ಕಳು ರೈತರೇ, ಭೂಮಿ ನಂಬ್ಕೊಂಡ್ ಕೂತಾರ್ರಿ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಎಲ್ಲ ಮಕ್ಕಳು ದನ ಕುರಿ ಕಾಯ್ಕೊಂಡು ಕೋಳಿ ಸಾಕೊಂಡು ಭೂಮಿ ಕಾಪಾಡ್ಕೊಂಡಾರ್ರಿ ಹೊರತು ಮಾರ್ಕೊಂಡು ತಿನ್ಬೇಕಂತ ಯಾವತ್ತು ಬಯಸಿಲ್ರಿ ಅವ್ರು. ಈಗ ಯಾಕೆ ಅವರಿಗಿಂತ ಅನ್ಯಾಯ ಆಗೋದು? ಇನ್ನು ತಿಡುಗುಂದಿ ಗ್ರಾಮದ ಬಳಿ 1203 ಎಕರೆ ಜಮೀನಿನಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಉದ್ದೇಶ ಮಾಡಲಾಗಿದೆ. 25,000 ಕೋಟಿ ವೆಚ್ಚದಲ್ಲಿ ಗ್ರೀನ್ ಎನರ್ಜಿ ಹಾಗೂ ಬ್ಯಾಟರಿ ತಂತ್ರಜ್ಞಾನದ ಉದ್ದಿಮೆ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. 300 ರೈತರಲ್ಲಿ ಶೇಕಡಾ 80ರಷ್ಟು ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಎಂಬಿ ಪಾಟೀಲ್, ಮೊದಲು ಸರ್ವೆ ಆಗಲಿ, ಮುಂದೆ ಕಾರ್ಖಾನೆ ಸ್ಥಾಪನೆ ಬಗ್ಗೆ ನೋಡೋಣ ಅಂತಿದ್ದಾರೆ. ರೇಟ್ ಐತೆ ನನಗೂ ಗೊತ್ತೈತಿ, ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ಹುಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು ನಮ್ಗೆ, ಸಾಹೇಬ್ರ ನೀವು ಗುಣಕಿ ಸಾರಿ ತಗೊಳತ್ತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತ ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದ ತಗೋಬೇಕು ಬೇಡ ಅಂತ ಹೇಳಿ. 28(3) ಇರ್ತದ, ಮತ್ತು ಕಂಪಲ್ಸರಿ ಎಕ್ವಿಷನ್ ಅಂತ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗತ್ತಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಇದು ಮಾಡ್ಕೋತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ 3 ಎಕರೆ ಮಗ್ಗಲ್ಕೆ ತಗೋಬಹುದು. ಒಟ್ನಲ್ಲಿ ಕೃಷಿ ಭೂಮಿಯಲ್ಲಿ ಕಾರ್ಖಾನೆ ತೆರೆಯೋಕೆ ಸರ್ಕಾರ ಅಣಿಯಾಗ್ತಿದೆ. ರೈತರ ವಿರೋಧದ ಮಧ್ಯೆ ಇಂತಹ ಕ್ರಮದ ಅಗತ್ಯವಿದೆಯೇ ಎಂಬ ಬಗ್ಗೆ ಸಚಿವರು ಮತ್ತೊಮ್ಮೆ ಯೋಚಿಸಬೇಕಾಗಿದೆ. ಸುನೀಲ್ ಕೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.